ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವ್ರನ್ನ ವೇದಿಕೆಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಹದಿಮೂರು ದಿನದಲ್ಲಿ 30 ವಿಧಾನಸಭಾ ಕಾಂಗ್ರೆಸ್ ಶಾಸಕರಿದ್ದಾರೆ, 15 ಜನ ಬಿಜೆಪಿಯವರಿದ್ದಾರೆ, ಒಬ್ಬರು JDS ನವರಿದ್ದಾರೆ. ಆ JDS ನವರು ಕೂಡ ಕಾಂಗ್ರೆಸ್ ಜೊತೆ ಸೇರಿರುವುದರಿಂದ ನಮ್ಮ ವಿರೋಧಿ ಪಾಳ್ಯದಲ್ಲಿ 16 ಜನ ಮತದಾರರ ಒಲವು 85,000ರಲ್ಲಿ ಸುಮಾರು 40,000 ನೌಕರರೇ ಇದ್ದಾರೆ. ಅವರ ಮತಗಳನ್ನು ನಾನು ಮತ್ತು ಮಂಜುನಾಥ್ ಅವರಿಗೆ ನಾವು ವರ್ಗಾವಣೆಯನ್ನು ಮಾಡಿದ್ರು. ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಾ ಗ್ರಾಜುಯೇಟ್ಸ್ ಇರ್ತಾರ. ಒಬ್ಬರು ಗ್ರಾಜುಯೇಟ್ ಡಾಕ್ಟರ್ ಇರ್ತಾರ, ಜಡ್ಜ್ ಇರ್ತಾರ, ಯಾರು ಹೊಲದಲ್ಲಿ ಇರ್ತಾರ, ಪಾಂಡವ ಇರುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತಿಡಕ್ಕೆ ಆಗದ ಸಾಧ್ಯನೇ ಇಲ್ಲ. ಒಂದು ಈಗ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಾವು ಮಾಡ್ತೇವೆ ಅನ್ನೋಂಥ ಭರವಸೆಯ ಮಾತುಗಳನ್ನ ಆಡಿದರೆ ಅದು ಯಾವ್ದು ಭಾಷೆಯಲ್ಲಿ ಉಪಯೋಗ ಹೇಳಬೇಕು ಅನ್ನೋದನ್ನ ರಾಜಕೀಯ ಯೋಚಿಸಬೇಕು, ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ಅವ್ರಿಗೆ ಒಂದು ವಿಶ್ವಾಸ ಭರವಸೆ ಬರುವಂಥದ್ದು. ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ವಾರ್ಡಿನ ಅಧ್ಯಕ್ಷರುಗಳು ಇಂಥವರ ಪ್ರಯತ್ನದಿಂದ ಮಾತ್ರ ಮನೆ ಮನೆಗೆ ಹೋಗಿ ಮುಟ್ಟಿ ಬರೋಕ್ಕೆ ಸಾಧ್ಯ ಇದೆ. ಜನರಲ್ ಎಲೆಕ್ಷನ್ ಟೈಪ್ ಗುಂಪು ಕಟ್ಟಿ ಮಾಡುವಂತ ಚುನಾವಣೆ ಇದಲ್ಲ. ಸೆಲೆಕ್ಟೆಡ್ ಆಗಿರ್ತಕ್ಕ ರಿಕಾರ್ಡ್ಗಳಿಗೆ ಹೋಗಿ ಬರೋದು ಕಷ್ಟ ಇದೆ 13 ದಿನಗಳಲ್ಲಿ. ಅಂತ ಸಂದರ್ಭದಲ್ಲಿ ಗೆಲುವಿಗೆ ನಾವು ಯಾರು ಅಭ್ಯರ್ಥಿಗಳ ಕಾರಣ ಆಗಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇದ್ರೆ 100% ಒಂದು ಈ ಸಾರಿ ಗೆಲ್ಲುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ತಾವೆಲ್ಲ ಬಂದು ನನಗೆ ಆಶೀರ್ವಾದ. ವಿಶೇಷವಾಗಿ ಈಗ ನನಗೇನಾಗಿತ್ತು ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಬಿಜೆಪಿ ಅವರಿಗೆ ಮೊದಲೆಲ್ಲ ಅವ್ರಿಗೆ ಫಸ್ಟ್ ಟಿಕೆಟ್ ಅನ್ನು B-Pharm ಅನ್ನು ಕೊಡೋರು ಅಥವಾ ಅನೌನ್ಸ್ ಮಾಡೋರು, ನಮಗೆ ಲೇಟ್ ಆಗ. ಮತ್ತೆ ಆದ್ಮೇಲೆ ಏನು ಈ ಚುನಾವಣೆಯಲ್ಲಿ ನಾಳೆ ನಾನು ಮತದಾನ ಇದು ನಾಮಿನೇಷನ್ಸ್ ಅನ್ನ ಫೈಲ್ ಮಾಡ್ತಾ ಇದ್ದೀನಿ. ಹೊಂಬೇಗೌಡ ಗ್ರೌಂಡ್ ಯಾವುದೇ ಮಾಡಿಸು ಅಸಿಂಧು ಆಗುತ್ತೆ. ಹಾಗಾಗಿ ಏನು ನಾನು ಲಾಸ್ಟ್ ಟೈಮ್ 3,000 ಮತಗಳಿಂದ ಸೋತೆ, ನಾನು 1,800 ಮತಗಳು, 3,000 ಅಸಿಂಧು ನಂದೇ ಆಗಿತ್ತು. ದಯವಿಟ್ಟು ಅದನ್ನ ಬಂದಂತ ಮತದಾರರಿಗೆ ದಯವಿಟ್ಟು ಮೊನ್ನೆ ಪುಟ್ಟಣ್ಣ ಅವರು ನಡೆದ ಚುನಾವಣೆಯಲ್ಲಿ 17,000 ಇತ್ತು, 16,000 ಶಿಕ್ಷಕರು ಮತದಾನ ಮಾಡಿದ್ರು, 1,500 ಅಸಿಂಧು ಆಗಿತ್ತು. ಹಾಗಾಗಿ ಸುಮಾರು 60,000 ಹಿಂದಿನ ವರ್ಷದಲ್ಲಿ ಮತದಾರರಿದ್ರು. ಅದು ಮತದಾನ ಆದ್ಮೇಲೆ 30,000 ಜನ ಮತದಾನ ಮಾಡಿದ್ರು. ಅದರಲ್ಲಿ 4,500 ರಿಜೆಕ್ಟ್ ಆಗಿತ್ತು. ಇವೆಲ್ಲ ಕನಿಷ್ಠ ಒಂದು ಬೂತಿಗೆ ಒಂದು 50 ಜನನ್ನ ಅಲ್ಲಿಗೆ ಕಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಈ ಮತದಾನ ಮಾಡುವಂತ ಸಂದರ್ಭದಲ್ಲಿ ನಾನು ಸಮಸ್ಯೆಗಳ ಬಗ್ಗೆ ಮಾತಾಡಕ್ ಹೋಗಲ್ಲ ಇದೆ. ಆ ಬೂತ್ಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಇರಬೇಕಾದ್ರೆ ಕನಿಷ್ಠ ಒಂದು 50 ಜನ ನಾವು ನಮ್ಮ ಕಾಂಗ್ರೆಸ್ನ ಮಾಡಕ ಬಹಳಷ್ಟು ಈಸಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ತಮ್ಗೆಲ್ಲ ನಾನು ಎಲ್ಲ MLA ಅವರಿಗೆ, ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಿಗೆ, ನಮ್ಮ DCC ಅವರಿಗೆಲ್ಲ ನಾನು